ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ಕರ್ನಾಟಕದ ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರಿನ ಒಂದು ವಾತಾವರಣದ ಹವಾಮಾನವನ್ನು ಕೂಡ ನೋಡಬಹುದು. ಯಾಕಂದ್ರೆ ಅಲ್ಲಿ ಬೆಂಕಿಯನ್ನ ಉಳಿತಿರುವಂತಹ ಒಂದು ಸೂರ್ಯ. ಯಾಕಂದ್ರೆ ಅಲ್ಲಿನ ಭಾರಿ ಉಷ್ಣಾಂಶ ಕೇವಲ ಉತ್ತರ ಭಾರತದ ಭಾಗಗಳಲ್ಲಿ ಮಾತ್ರ ಅಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕದಲ್ಲಿನೂ ಕೂಡ ದಾಖಲಾಗ್ತಿದೆ. ಆದ್ರೆ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿನೂ ಇದರ ಒಂದು ಉಷ್ಣಾಂಶವನ್ನ ಏನಾಗಿದೆ ಅಂದ್ರೆ ಇಲ್ಲಿ 44ರಿಂದ 46ರ ಒಂದು ಗಡಿಯನ್ನು ಮುಟ್ಟುವಂತ ಸಾಧ್ಯತೆಯೂ ಕೂಡ ಇದೆ. ಆದರೆ ಗಾರ್ಡನ್ ಸಿಟಿ ಎಂದು ಕರೆಸಿಕೊಳ್ಳುವಂತ ನಮ್ಮ ಈ ಒಂದು ಬೆಂಗಳೂರಿನೂ ಕೂಡ ಈಗಾಗಲೇ 34, 35 ಮತ್ತು 38 ಡಿಗ್ರಿ ಸೆಲ್ಸಿಯಸ್ ವರೆಗೂ ಈ ಒಂದು ಬಿಸಿಲಿನ ತಾಪಮಾನವನ್ನ ಕೂಡ ದಾಖಲಾಗ್ತಿದೆ. ಯಾಕಂದ್ರೆ ಇಲ್ಲಿ ಭಾರತದ ದಾಖಲೆಯ ಉಷ್ಣಾಂಶದ ಪ್ರಮಾಣ 51% ಮಾತ್ರ ಇದೆ. ಯಾಕಂದ್ರೆ ಇಲ್ಲಿ ಹೇಳಬೇಕಂದ್ರೆ 2016ರ ಮೇ 19ರಂದು ರಾಜಸ್ಥಾನದ ಫಲೋಡಿಯಲ್ಲಿ ಗರಿಷ್ಠ ಪ್ರಮಾಣದ ಬಿಸಿಲಿನ ತಾಪಮಾನ 51 ಡಿಗ್ರಿ ಸೆಲ್ಸಿಯಸ್ ವರೆಗೂ ಈ ಒಂದು ಬಿಸಿಲಿನ ತಾಪಮಾನವನ್ನು ಮುಟ್ಟಿತ್ತು. ಆದ್ರೂ ನಮ್ಮ ಈ ಒಂದು ಭಾರತದಲ್ಲಿ ಇದುವರೆಗೂ ದಾಖಲಾಗ್ತಿರುವಂತಹ ಈ ಒಂದು ಉಷ್ಣಾಂಶ ಅದೇ ಪ್ರಮಾಣದಲ್ಲಿನೇ ಇದೆ. ಆನಂತರ ಅದೇ ತಿಂಗಳದಲ್ಲಿನೇ ರಾಜಸ್ಥಾನದ ವಜರ್ನಲ್ಲಿ 50.6 ಡಿಗ್ರಿ ಸೆಲ್ಸಿಯಸ್ ವರೆಗೆ ಈ ಒಂದು ಉಷ್ಣಾಂಶವನ್ನು ದಾಖಲಾಗಿದ್ದು, ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣಾಂಶವನ್ನ ದಾಖಲಾಗಿರತಕ್ಕಂತ ನಮ್ಮ ಈ ಒಂದು ಭಾರತದ 2ನೇ ಪಟ್ಟಣ ಯಾವುದು ಅಂದ್ರೆ ರಾಜಸ್ಥಾನದ ವಜರ್. ಆದ್ರೆ ನೀವು ಕೇಳಬಹುದು, ಇಲ್ಲಿ ಉಷ್ಣ ಗಾಳಿ ಅಂದ್ರೆ ಏನು? ಬಯಲು ಪ್ರದೇಶದಲ್ಲಿ ಇರತಕ್ಕಂತ ಗರಿಷ್ಠ ಪ್ರಮಾಣದ ಉಷ್ಣಾಂಶದ ಮಿತಿ 40 ಡಿಗ್ರಿ ಸೆಲ್ಸಿಯಸ್ ಎಂದು ಪರಿಗಣನೆಯನ್ನು ಮಾಡಲಾಗ್ತದೆ. ಅದೇ ರೀತಿಯಾಗಿ ಬೆಟ್ಟ ಪ್ರದೇಶಗಳಲ್ಲಿನೂ ಕೂಡ ಗರಿಷ್ಠ ಪ್ರಮಾಣದ ಉಷ್ಣಾಂಶದ ಮಿತಿಯಲ್ಲಿ 30 ಡಿಗ್ರಿ ಸೆಲ್ಸಿಯಸ್ ವರೆಗೂ ಗಾಳಿಯನ್ನ ಉಷ್ಣ ಗಾಳಿ ಎಂದು ಕರೆಸಿಕೊಳ್ಳಲಾಗ್ತದೆ. ಯಾಕಂದ್ರೆ 6.4 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬಿಸಿ ಗಾಳಿಯನ್ನ ಬೀಸಿದಂತ ಸಂದರ್ಭದಲ್ಲಿ ಅದನ್ನ ತೀವ್ರವಾದಂತ ಒಂದು ಉಷ್ಣ ಗಾಳಿ ಅಂತಾನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಮಧ್ಯಾಹ್ನದ ಅವಧಿಯಲ್ಲಿ ಮನೆಯಿಂದ ಹೊರಗೆ ಬರುವಂತದ್ದನ್ನ ಕೂಡ ತಪ್ಪಿಸಬೇಕು. ಆನಂತರ ಪದೇ ಪದೇ ನೀರನ್ನು ಕುಡಿಬೇಕು. ಹಣ್ಣು ಹಂಪಲು ಮತ್ತು ಇದರ ಒಂದು ಜ್ಯೂಸ್ ಅನ್ನು ಕುಡಿಯುವಂಥದ್ದು ಕೂಡ ಒಳ್ಳೆಯದ. ಇಲ್ಲಿ ಮುಖ್ಯವಾದಂತ ಇನ್ನೊಂದು ವಿಷಯ ಏನಂದ್ರೆ ಹಗುರ ಮತ್ತು ತೆಳ್ಳವಾದಂತ ಬಟ್ಟೆಯನ್ನು ಧರಿಸುವಂತದ್ದು ಬಹಳ ಅವಶ್ಯಕತೆ ಇಲ್ಲಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಹಾಕಿ. ನಾನು ನಿಮ್ಮ ಗೆಲುವೆ ನಮ್ಮ ಗುರಿ. ಮೊದಲ ಬಾರಿಗೆ ನನ್ನ ಈ ಒಂದು ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದರೂ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.